ರಹಿಮಾನ್ ಕೊಲೆ ಬಳಿಕ ಕರಾವಳಿಯಲ್ಲಿನ ಕೋಮು ಗಲಭೆಗಳು ಪೊಲೀಸರ ಮೂಲಕ ಸರ್ಕಾರ ಕ್ಲೀನ್ ಮಾಡುವ ಕೆಲಸಕ್ಕೆ ಕೈ ಹಾಕಿದಂತಿದೆ. ಕರಾವಳಿ ಕರ್ನಾಟಕದಲ್ಲಿ ಶಾಂತಿ ಸ್ಥಾಪಿಸಲು ಪೊಲೀಸರು ಮಿಡ್ನೈಟ್ ಆಪರೇಷನ್ ಶುರು ಮಾಡಿದ್ದಾರೆ. ಹಿಂದೂ ಲೀಡರ್ಗಳ ಮನೆಗಳಿಗೆ ತೆರಳಿ ವಿಚಾರಣೆ ಮಾಡಿ ಮನೆಗಳಲ್ಲಿ ದಿಢೀರ್ ಪರಿಶೀಲನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಅರುಣ್ ಪುತ್ತಿಲ, ಭರತ್ ಕುಲ್ಮೇಲು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿ 36 ಜನರನ್ನ ಗಡೀಪಾರಿಗೆ ಪೊಲೀಸರು ತೀರ್ಮಾನಿಸಿದ್ದಾರೆ. 15 ಮುಸ್ಲಿಂ ಮುಖಂಡರನ್ನು ಗಡೀಪಾರಿಗೆ ಕಾನೂನು ಪ್ರಕ್ರಿಯೆಯಲ್ಲಿ ಪೊಲೀಸರು ಆರಂಭಿಸಿದ್ದಾರೆ. ಇದಿಷ್ಟೇ ಅಲ್ಲ, ದ್ವೇಷ ಭಾಷಣ ಮಾಡಿದ ಆರೋಪದಡಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಅವರ ಮೇಲೆ ಎಫ್ಐಆರ್ ಹಾಕಲಾಗಿದೆ. ಇನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಿನ್ನೆಲೆ ಮಂಗಳೂರು, ಮಡಿಕೇರಿ, ಚಿಕ್ಕಮಗಳೂರು, ಉಡುಪಿ ಭಾಗದಲ್ಲಿನ ಕಾರ್ಯಕರ್ತರ ರಕ್ಷಣೆಗೆ ಬಿಜೆಪಿ ನಿಂತಿದೆ. ಕಾರ್ಯಕರ್ತರ ಜೊತೆ ನಿಂತು ಕಾನೂನು ಹೋರಾಟಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಅಲ್ಲದೆ ರಾಜ್ಯ ಮಟ್ಟದಲ್ಲಿ ವಿಶೇಷ ಕಾನೂನು ತಂಡ ರಚನೆಗೂ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಆಂಟಿ ಕಮ್ಯುನಲ್ ಫೋರ್ಸ್ ಮೂಲಕ ಹಿಂದೂ ಕಾರ್ಯಕರ್ತರ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಹೀಗಾಗಿ ಹಿಂದೂಗಳ ಪರವಾಗಿ ಗಟ್ಟಿಯಾಗಿ ನಿಲ್ಲಲು ಬಿಜೆಪಿ ಮುಂದಾಗಿದೆ. ಮಾಗಡಿಗೆ ಹೇಮಾವತಿ ನೀರು ಬಿಡದಂತೆ ಕಾಮಗಾರಿ ವಿರೋಧಿಸಿ ಪ್ರತಿಭಟನೆ ಮಾಡಿದ ತುಮಕೂರು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಚೇತನ್ ಸೇರಿ 5ರನ್ನ ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ. ಸಂಜೆಯಾಗ್ತಿದ್ದಂತೆ ಗುಬ್ಬಿ ತಾಲೂಕು ಸಿಎಸ್ಪುರದ ಯುವ ರೈತ ಚೇತನ್, ಬೊಮ್ಮೇನಹಳ್ಳಿಯ ಯುವ ರೈತ ಆನಂದ್, ಬಾಗೂರು ಗ್ರಾಮದ ಲೋಕೇಶ್, ತ್ಯಾಗಟೂರು ಮೂಲದ ಶರತ್ ಸೇರಿದಂತೆ 5ರನ್ನ ಅರೆಸ್ಟ್ ಮಾಡಿದ್ದಾರೆ. ಹೋರಾಟಗಾರರನ್ನ ರಿಲೀಸ್ ಮಾಡದಿದ್ರೆ ಮತ್ತೊಂದು ಹೋರಾಟ ನಡೆಯುತ್ತೆ ಅಂತ ಸರ್ಕಾರದ ವಿರುದ್ಧ ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ಆಕ್ರೋಶ ವ್ಯಕ್ತಪಡಿಸಿದೆ. ಹೇಮಾವತಿ ವಿಚಾರವಾಗಿ ನಡೆದ ಪ್ರತಿಭಟನೆಯ ದಿನ ಸ್ಥಳದಲ್ಲಿದ್ದರೂ ಕೂಡ ಎಫ್ಐಆರ್ನಲ್ಲಿ ಹೆಸರಿರೋದನ್ನು ಖಂಡಿಸಿ ಹಾಗೂ ಸ್ವಾಮೀಜಿಗಳ ಮೇಲಿನ ಎಫ್ಐಆರ್ ಅನ್ನು ಖಂಡಿಸಿ ಇಂದು ಬೆಳಿಗ್ಗೆ 10 ಗಂಟೆಗೆ ಮಾಜಿ ಸಚಿವ ಸೊಗಡು ಶಿವಣ್ಣ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಇದರ ಬೆನ್ನಲ್ಲೇ ಬೆಳಿಗ್ಗೆ 11 ಗಂಟೆಗೆ ತುಮಕೂರು ಗ್ರಾಮಾಂತರ ಬಿಜೆಪಿ ಶಾಸಕ ಸುರೇಶ್ ಗೌಡ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಿರುವಂತಹ ಹೋರಾಟಕ್ಕೆ ಕುಣಿಗಲ್ ತಾಲೂಕು ಹೊರತುಪಡಿಸಿ ತುಮಕೂರು ಜಿಲ್ಲೆಯ ಎಲ್ಲ ರೈತರು ಒಕ್ಕೊರಲಿನಿಂದ ಕೈ ಜೋಡಿಸುತ್ತಿದ್ದಾರೆ. ಜೊತೆಗೆ ಮುಂದೆ ನಡೆಯಲಿರುವಂತಹ ಹೋರಾಟದ ಕಂಪ್ಲೀಟ್ ರೂಪುರೇಷೆಗಳು, ಹೋರಾಟದ ತೀವ್ರತೆ ಹಾಗೂ ರೈತರನ್ನ ಬಂಧಿಸಿರುವ ಪೊಲೀಸರ ನಡೆಯನ್ನ ಸುರೇಶ್ ಗೌಡ ಖಂಡಿಸಲಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧದ ಕಿಚ್ಚು ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿರುವ ಬೆನ್ನಲ್ಲೇ ಹೋರಾಟಗಾರರ ಬೆಂಬಲಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧುಮುಕಿದ್ದಾರೆ. ಹೋರಾಟಕ್ಕೆ ಮೊದಲಿನಿಂದಲೂ ತಮ್ಮ ಬೆಂಬಲ ಸೂಚಿಸಿದ ಬಿವೈವಿ ಹೇಮಾವತಿ ಹೋರಾಟದ ವಿಚಾರದಲ್ಲಿ ಇಂದು ತುಮಕೂರಿಗೆ ಆಗಮಿಸಲಿದ್ದಾರೆ. ಜಿಲ್ಲಾ ಬಿಜೆಪಿ ಕಚೇರಿಗೆ ಆಗಮಿಸಿ ಮುಖಂಡರು, ರೈತರು ಹಾಗೂ ಹೋರಾಟಗಾರರೊಂದಿಗೆ ಸಭೆ ನಡೆಸಲಿದ್ದಾರೆ. ಜೊತೆಗೆ ಸ್ವಾಮೀಜಿಗಳ ಮೇಲಿನ ಎಫ್ಐಆರ್, ಈಗಾಗಲೇ ಬಂಧನದಲ್ಲಿರುವಂತಹ ಯುವ ರೈತರ ಬಿಡುಗಡೆ ಮತ್ತು ಮುಂದಿನ ಕಾನೂನು ಹೋರಾಟಗಳ ಕುರಿತು ಸಭೆ ನಡೆಸಲಿದ್ದಾರೆ. ತುಮಕೂರು ರಾಮನಗರದ ಮಧ್ಯೆ ಹೇಮಾವತಿ ಕಿಚ್ಚು ದಿನೇ ದಿನೇ ಧಗಧಗಿಸ್ತಾ ಇದೆ. ಹೋರಾಟಗಾರರ ಪರ ಬಿಜೆಪಿ ಜೆಡಿಎಸ್ ನಾಯಕರು ನಿಂತಿದ್ದಾರೆ. ಹೀಗಾಗಿ ಮತ್ತೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಇದರ ವಿರುದ್ಧ ಡಿಕೆ ಶಿವಕುಮಾರ್ ಪ್ರತ್ಯಸ್ತ್ರವನ್ನ ಹೂಡಿದ್ದಾರೆ. ಆಲಮಟ್ಟಿ ಡ್ಯಾಂ ಎತ್ತರಿಸಲು ಮಹಾರಾಷ್ಟ್ರ ಖ್ಯಾತೆ ತೆಗಿತಾ ಇದೆ. ಇದರ ಬಗ್ಗೆ ಯಾಕೆ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಿಲ್ಲ ಅಂತ ಸಂದೇಶ ರವಾನಿಸಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ವಿಷಯದಲ್ಲಿ ಸರ್ಕಾರ ರೈತರ ಮಧ್ಯೆ ವಾಟರ್ ವಾರ್ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತ್ರ ಮೌನವಾಗಿರೋದ್ರ ಹಿಂದೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯೋಜನೆ ಬಗ್ಗೆ ಪರ ವಿರೋಧ ಚರ್ಚೆಯಾದ್ರೂ ಎಚ್ಡಿಕೆ ಮಾತ್ರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ತಾವೇ ಅನುಮೋದನೆ ನೀಡಿದ ಯೋಜನೆ ವಿಚಾರದಲ್ಲಿ ಸುಮ್ಮನಿರೋದು ಯಾಕೆ ಅನ್ನೋ ಯಕ್ಷ ಪ್ರಶ್ನೆ ಕಾಡ್ತಿದೆ.